ಏನಪ್ಪ ಎಲ್ರಿಗೂ ನಮಸ್ಕಾರ. ಹೇಗಿದೆ ನಮ್ಮ ಲಕ್ಷ್ಮೀ ಜೀವನದ ಕತೆ ಹೇಗಿದೆ ಅಂತ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಮತ್ತು ಎಲ್ಲರೂ ನಮಗೂ ಕೂಡ ಸಪೋರ್ಟ್ ಮಾಡ್ರಪ್ಪ. ಬರೀ ವ್ಯೂಸೇ ಬರುತ್ತೆ, ಲೈಕ್ಸ್ ಎಷ್ಟು ಜಾಸ್ತಿ ಬರಲಿ. ನಿಮಗೆ ಯಾವ ರೀತಿ ಕತೆ ಬೇಕು ಅಂತ ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿ. ಲಕ್ಷ್ಮಿ ಈಗ ಮುಂದಿನ ಹೆಜ್ಜೆ ಏನು ಮಾಡ್ತಾಳೆ ಅನ್ನೋದೇ ಈ ವಿಡಿಯೋದಲ್ಲಿ ಬರುತ್ತೆ. ಸರಿ ಆಯಿತು, ಬನ್ನಿ ಕತೆ ನೋಡೋಣ. ಲಕ್ಷ್ಮಿ ಅಲ್ಲಿ ರೂಮಲ್ಲಿ ಏನೇ ಮಾಡ್ತಿದ್ಯಾ? ಸಂಜೆ ಆಯ್ತು, ಒಂದು ಲೋಟ ಟೀ ಮಾಡ್ಕೊಡ್ಬಾರೆ. ಈ ಮನೇಲಿ ಎಲ್ಲರದ್ದು ಒಂಥರ ವಿಚಿತ್ರ ಅದ, ನಮ್ಮ ಅತ್ತೆದೇ ಒಂಥರ ವಿಚಿತ್ರ. ಮನೆ ಮುಳುಗೋದು ಪರವಾಗಿಲ್ಲ, ಒಟ್ಟು ಟೀ ಕುಡಿಬೇಕು. ಬಂದೇ ಇರಿ ಅತ್ತೆ, ಮಾಡ್ಕೊಡ್ತೀನಿ. ಒಂದು ಟೀ ಹೇಳಿ ಎಷ್ಟೊತ್ತಾಯ್ತು, ಇವಳು ಇಷ್ಟೊತ್ತಾದ್ರೂ ತರಲಿಲ್ವಲ್ಲ. ಲಕ್ಷ್ಮಿ ಬೇಗ ತಗೋಬಾರೆ, ತಲೆ ಬೇರೆ ನೋಯ್ತೈತೆ. ಈ ಅಮ್ಮ ಬಾಗ್ಲಲ್ಲಿ ಕುತ್ಕೊಂಡು ಏನಂಗೆ ಬರ್ಲತ್ತಾಳೆ. ಇಲ್ಲಿ ನಂದೇ ನನಗಾಗಿತ್ತು. ಈ ಅಮ್ಮ ಟೀ ಜೊತೆಗೆ ಅಥವಾ ವಿಷನೂ ಹಾಕ್ಕೊಟ್ಬಿಟ್ಲಾ. ಅದು ಮನಸ್ಸಲ್ಲೇ ಕೊಣಕಂತಿದ್ಯಾ? ಅದೇನಂತ ಜೋರ ಬಾಯ್ಬಿಟ್ಟೇಳೆ. ತಗೊಳ್ಳಿ ಅತ್ತೆ, ಟೀ 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 ಅಂತಿದ್ರ, ತಗೊಳ್ಳಿ. ಬಿಸಿ ಬಿಸಿದಿದೆ, ಕುಟ್ಬಿಡಿ. ಒಂದು ಟೀ ತರಕ್ಕೆ ಎಷ್ಟು ತನಕನೇ ಮಾಡ್ತೀಯಾ? ಈ ಅಮ್ಮನ ಹತ್ರ ಮಾತಾಡ್ಕೊಂಡು ಕುತ್ಕೊಂಡು ಮಾತು ಕೊಡೋಕ್ಕಾಗಲ್ಲ. ಟೀ ಕೊಟ್ಟು ಹೋಗೋಣ. ಇನ್ನೇನೇನು ಈ ಟೀ ಕುಡಿಯೋದು ಮಾತ್ರ ಭಾಳ ಚೆನ್ನಾಗೈತೆ, ಚೆನ್ನಾಗಿ ಮಾಡಿದ್ದಾಳೆ. ಇದೊಂದೇ ಈ ಮುದ್ದೇವಿ ಗೊತ್ತಿರೋದು, ಬೇರೆ ಏನೂ ಗೊತ್ತಿಲ್ಲ. ಒಳಗೆ ಬರ್ತಿದ್ದಂಗೆ ಇಲ್ಲೇ ಬೇರೆ ಕುತ್ಕೊಂಡಾಳೆ. ಇವ್ರ ಮುಖ ನೋಡ್ರಿ ಏನೇನು ಅನ್ನಿಸ್ಕೋಬೇಕು. ಇವ್ರ ಮಗ ಮಾಡೋ ರಾನ್ಲೆಗೆ ನಾವೆಲ್ಲ ಅನ್ಭವಿಸ್ಬೇಕು, ಅವ್ರಿಗಿನೂ ಅನ್ಭವಿಸೋಂಥ ಪರಿಸ್ಥಿತಿ. ಏನು ಮೇಡಮರ ಅಗಾಢವಾಗಿ ಯೋಚನೆ ಮಾಡ್ತಿದ್ದೀರಾ? ಗಂಡ ಬಂದು ಪರಿಜ್ಞಾನ ಇಲ್ಲದಷ್ಟು. ಎಲ್ಲೋಗಿದ್ರಿ? ದೇಶ ಉದ್ಧಾರ ಮಾಡೋಂಥ ಕೆಲಸ, ಅದಕ್ಕೆ ಅಗಾಢವಾಗಿ ಯೋಚನೆ ಮಾಡ್ತಿದ್ದೀನಿ. ಗಂಡು ಮಕ್ಕಳು ಅಂದಮೇಲೆ 1000 ಕೆಲಸ ಇರುತ್ತೆ, 1000 ಕೆಲಸ ಇರುತ್ತೆ. ಅದನ್ನ ಕಟ್ಕೊಂಡು ನಿನಗೇನಾಗಬೇಕು? ಹೌದು, ನಿನ್ನ ಮಗ ಎಲ್ಲಿ? ಗದ್ದೆ ಕಡೆ ಬರ್ದಲ್ಲೇ ಭಾಳ ದಿವಸ ಆಯ್ತಲ್ಲ. ನನ್ನ ಮಗ ಯಾಕ್ರಿ ಗದ್ದೆ ಕಡೆ ಬರಬೇಕು? ಅವನು ರಾಜ ಇದ್ದಂಗೆ, ಎಲ್ಲಿ ಬೇಕಾದ್ರೂ ಹೋಗ್ತಾನೆ. ಅದು ಕಟ್ಕೊಂಡು ನಿಮಗೇನಾಗಬೇಕು? ಹೌದು ಬಿಡು, ನಿನ್ನ ಮಗ ರಾಜ ಇದ್ದಂಗೆ. ಅದು ಮುಂದೊಂದಿನ ತಿರುಪೆ ಎತ್ತ ಪರಿಸ್ಥಿತಿ ಬರಬಾರ್ದಲ್ಲ, ಅದಕ್ಕೆ. ಯಾವ ಶಿವನೇ ಪರಮಾತ್ಮ, ಏನು ಬಿಸ್ಲಪ್ಪ. ಅವ ಲಕ್ಷ್ಮಿ ಒಂದು ಲೋಟ ನೀರು ತಗೊಂಬರವ ಕುಡಿಯೋಕ್ಕೆ. ಆಮವ ತರ್ತೀನಿ ನೀರು. ರೀ ಏನು ಗೊತ್ತಾ, ಇವಳು ಹೊರಗೆ ಹೋಗ್ತಾಳೆ, ಒಳಗೆ ಬರ್ತಾಳೆ, ಆದರೆ ಇವಳಿಗೇನೋ ನಡೆಸ್ತಿದ್ದಾಳ್ರಿ. ಓಹೋ, ಮೇಡಮ್ ಅವ್ರು CID ಕೆಲಸ ಮಾಡಕ್ಕೆ ನಿಂತ್ಕೊಂಡಿದ್ರಾ? ಏನು ವಿಚಾರ? ಅಲ್ಲ ರೀ, ಇವಳು ಎಲ್ಲೆಲ್ಲೋ ಹೋಗ್ತಾಳೆ, ಏನೋ ಮಾಡ್ತಾಳೆ, ಎಷ್ಟೊತ್ತಿಗೂ ಮನೆ ಬರ್ತಾಳಲ್ರಿ. ಏನು ಒಂಚೂರು ನಿಮ್ಮ ಸೊಸೆ ಕತ್ತು ಕೇಳಿ ನೋಡೋಣ. ಅವಳು ಕರೆಕ್ಟಾಗೆ ಮಾಡ್ತಿದ್ದಾಳೆ, ನೀನು ಸುಮ್ಮನೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಮಗೆ ಗೊತ್ತೈತಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು. ಏನೋಪ್ಪ ವಿಚಿತ್ರವಾಗಿ ನಡ್ಕೊಂತಾರೆ ಈ ಮನೆಯವರೆಲ್ಲ. ಈ ಮನೇಲಿ ನಾನು ಇದ್ದೀನಿ ಅನ್ನೋದೇ ಅನುಮಾನ ಆಗಿತ್ತು ಈಗಲೇ. ಹೌದಲ್ವಾ? ಸುಮ್ಮನೆ ಇದ್ಬಿಡು ನಿನ್ನ ಪಡಿಗೆ ನೀನು. ತಗೊಳ್ಳಿ ಮಾವ ನೀರು. ಕೊಡವ ಸೊಸೆ ನೀರ. ಇದೇನವ ಲೋಟಲ್ಲಿ ತಂಬ ಅಂದರೆ ಬಾಟ್ಲಿ ಬರೋ ತಂದು ಕೊಟ್ಟಿದ್ಯಾ? ಸರಿ ಆತ್ ಬಿಡು, ಯಾವ್ದಲ್ಲ ನಾವು ನೀರೇ ಅಲ್ವಾ. ಯಪ್ಪ ದೇವ್ರೆ ಪರಮಾತ್ಮ, ಜೀವ ಉಂಟು ತಣ್ಣಗತ್ತಪ್ಪ. ಎಲ್ಲಿ ನಿನ್ನ ಮಗ ಕುಮಾರ ಕಂಠಿರವ ಕಾಣಂಗಿಲ್ಲ? ಎಲ್ಲೋ ಹೋಗಿರ್ಬೇಕ್ರಿ, ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಏನು ಎಲ್ಲಿಗೋ ಎದ್ದು ಹೊರಟಂಗಿದ್ದೀರಾ? ಎಲ್ಲಿಗೆ ಹೋಗ್ತೈತೆ ಸವಾರಿ ಈಗ? ನಾನು ಹೊಲದ ಕಡೆಗೆ ಹೋಗ್ತಿದ್ದೀನಿ, ಬೇಕಿದ್ರೆ ನೀನೊಬ್ಬ ಸರಿನಾ? ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ. ಹೋಗಿ ಬಂದು ಎಲ್ಲಿಗೆ ಹೋಗ್ತೀಯಾ, ಅಲ್ಲಿಗೆ ಹೋಗ್ತೀಯಾ, ಇಲ್ಲಿಗೆ ಹೋಗ್ತೀಯಾ ಅಂತ. ಯಾವ ಲಕ್ಷ್ಮಿ ನಿನ್ನ ಜೊತೆ ಮಾತಾಡ್ಬೇಕಣವ. ಹೊಲದ ಕಡೆಗೆ ಬಾ, ಅಡ್ಡಾಡ್ಕೊಂಡು ಸರಿನಾ? ಆಯಿತು ಮಾವ, ಬರ್ತೀನಿ. ಏನು ವಿಚಾರ ಮಾವ? ಏನೋ ಒಂದು ವಿಚಾರ. ಮನೇಲಿ ಇಲ್ಲಿ ಮಾತಾಡಿದ್ರೆ ಮನೆ ಗೋಡೆಗೂ ಕಿವಿ ಇದ್ದಾವೆ, ಅಡ್ಡಾಡ್ಕೊಂಡು ಬಾರವ ಸರಿನಾ? ಸರಿ ಆಯಿತು ಮಾವ, ಬರ್ತೀನಿ. ನೀನು ಹೊಡ್ತೀನವ. ರೀ ನಿಂತ್ಕೊಳ್ರಿ ಇಲ್ಲಿ. ಮತ್ತೇನಮ್ಮ ನಿನ್ನ ಗೋಳು? ಅವಳ ಹತ್ರ ನಿಮ್ದೇನು ರೀ ಮಾತಾಡಬೇಕಾಗಿರೋದು? ನನ್ನ ಜೊತೆ ಮಾತಾಡಿ. ಕೆಲವೊಂದು ವಿಚಾರನ ಯಾರ ಜೊತೆ ಮಾತಾಡಿ ಸರಿ ಹೋಗುತ್ತಾ ಅಂಥರ ಜೊತೆಗೆ ಮಾತಾಡಬೇಕು. ಸರಿ, ನಾನು ನೋಡ್ತೀನಿ. ಅಲ್ಲ, ಈ ಮನೆಗೆ ಏನು ನಡೀತೈತೆ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ಇವ್ರು ನೋಡ್ತಾರೆ, ಇವ್ರು ನೋಡಿದ್ರೆ ಅವಳ ಜೊತೆ ಮಾತಾಡಬೇಕು ಅಂತಾರೆ. ಅವಳು ನೋಡ್ತಾಳೆ, ಹೊರಗೆ ಹೋಗಿ ಬರ್ತಾಳೆ. ಏನು ನಡೀತೈತೆ ಈ ಮನೇಲಿ? ಏನಾದರೂ ನಡೀಲಿ, ಸದ್ಯ ನಂಗೆ ತಲೆನೋಯ್ತೈತೆ, ನಾನು ಹೋಗಿ ಮಲ್ಕೊಂತೀನಿ. ಲಕ್ಷ್ಮಿ, ನಂಗೆ ತಲೆನೋಯ್ತೈತೆ ಕಣೆ, ನಾನು ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂತೀನಿ ಸರಿನಾ? ಸರಿ ಅತ್ತೆ. ಸದ್ಯ ಅತ್ತೆನೂ ರೂಮೊಳಗೆ ಹೋದ್ರು ಮಲ್ಕೊಳಕ್ಕೆ, ನಾನು ಹೊಲದ ಕಡೆಗೆ ಹೋಗ್ಬರ್ತೀನಿ. ಈ ಸರಿ ಬೆಳೆ ಏನೋ ಚೆನ್ನಾಗಿ ಬಂದೈತೆ, ಆದರೆ ಬೆಲೆ ಹೆಂಗೈತೆ ಅಂತ ನೋಡಬೇಕು. ಯಾಕೆ ನಮ್ಮ ಸೊಸೆ ಇಷ್ಟೊತ್ತಾದ್ರೂ ಬರಲಿಲ್ವಲ್ಲ? ಬರ್ತಾಳೇನೋ ಕಾಯನ. ಆ ಕಡೆ ಹೋಗಿ ಒಂದು ರೌಂಡ್ ಸುತ್ತಾಡ್ಕೊಂಬರೋಣ. ಲೋ ಭೀಮಾ, ಗದ್ದೆಗೆ ನೀರು ಇಕ್ಕಿದ್ದೇನೋ? ಇಲ್ಲ ಯಜಮಾನ್ರೆ, ಇಕ್ಕಿಲ್ಲ. ಎಲ್ಲಪ್ಪ ಇವನು ಎತ್ಲಾಗ ಕಾಣಂಗಿಲ್ಲ, ಬರೀ ಒಂದು ಧ್ವನಿ ಮಾತ್ರ ಕೇಳ್ತೈತೆ. ಇವ್ನು ಇರೋದು ನೋಡಿದ್ರೆ ಕುಳ್ಳಕ್ಕಿದ್ದಾನೆ, ಇವ್ನು ಧ್ವನಿ ಮಾತ್ರ ಚೆನ್ನಾಗಿ ಕೇಳಿಸ್ತೈತೆ. ಅಯ್ಯೋ ದೇವ್ರೆ, ಅಷ್ಟು ದೂರ ಇದ್ದಾನಲ್ಲ. ಲೋ ಭೀಮಾ. ಹಾಂ ಹೇಳಿ ಯಜಮಾನ್ರೆ. ಏನೋ ಮಾಡ್ತಿದ್ಯಾ ಸಂದೇಲಿ? ಹುಳ ಉಪ್ತಾ ಇದ್ದದು, ಎದ್ದು ಬಾರೋ. ಸರಿ ಯಜಮಾನ್ರೆ, ಬರ್ತೀನಿ. ಮಾವ. ಓ ಲಕ್ಷ್ಮಿ, ಇಲ್ಲಿದ್ದೀನಿ, ಬಾರವ, ನಿಧಾನಕ್ಕೆ ಬಾ. ಅದೇ ಮಾವ, ಏನೋ ಮಾತಾಡಬೇಕು, ಗದ್ದೆ ತಕ್ಕ ಬಾ ಅಂದ್ರಲ್ಲ ಮಾವ, ಅದಕ್ಕೆ ಬಂದೆ. ನಾನೊಂದು ವಿಚಾರ ಕೇಳ್ತೀನಿ, ಮುಚ್ಚು ಮುರೆ ಇಲ್ದಂಗೆ ಹೇಳು. ನಾನು ನಿಮ್ಮಪ್ಪ ಅಂತ ಅನ್ಕೋ ಸರಿನಾ? ಕೇಳಿ ಮಾವ, ಏನಾಗಬೇಕಿತ್ತು? ನಿನ್ನ ಗಂಡ ದಾರಿ ತಪ್ತಾನಂತೆ. ಯಾಕಮ್ಮ ಈ ವಿಚಾರ ನನ್ನ ಹತ್ರ ಮುಂಚೆನೇ ಹೇಳಿಲ್ಲ? ಹೇಗೆ ಹೇಳಿ ಮಾವ, ಅವ್ರು ದಾರಿ ತಪ್ತಾರೆ ಅಂತ? ಆದರೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿತ್ತೆ. ಆಯಿತು ಕಣವ, ನೀನೇನು ಬೇಜಾರು ಮಾಡ್ಕೋಬೇಡ. ಏನು ಮಾಡಬೇಕು ಅಂತಿದ್ದೆ ಹೇಳವ, ನಾನು ನಿನಗೆ ಬೆಂಬಲವಾಗಿ ನಿಂತ್ಕೊತೀನಿ. ಅದು ಮಾವ, ಇಷ್ಟೆಲ್ಲ ಕಥೆ ಆಗಿತ್ತು, ಮತ್ತು ನೀನು ಯಾಕವ ನನ್ನ ಹತ್ರ ಉಸಿಲು ಹೊಳಿಲಿಲ್ಲ? ನಾನು ಹೆಂಗೆ ಮಾವ ಹೇಳಿ ನಿಮ್ಮ ಮಗ ದಾರಿ ತಪ್ಪಿದ್ದಾರೆ ಅಂತ? ಅದಕ್ಕೆ ಸುಮ್ಮನಿದ್ದೆ, ಏನಾಗುತ್ತಾ ಆಗಲಿ ಅಂತ. ಸರಿ ಕಣವ, ಆಯಿತು, ನೀನು ನಿನ್ನ ದಾರಿಲಿ ಬುದ್ಧಿ ಕಲಿಸು. ಅಮ್ಮಗೂ ಮಗಂಗೂ ನಾನು ನನ್ನ ದಾರಿಲಿ ಬುದ್ಧಿ ಕಲಿಸ್ತೀನಿ. ಇನ್ನೈತು ಇವ್ರಿಗೆ ದೆವ್ವ ಬಿಡಿಸೋದು. ಹಾಂ ಮಾವ, ನೀನಿನ್ನ ಹುಷಾರಾಗೆ ಮನೆ ತಕ್ಕ ಹೋಗು, ನಾನು ಬರ್ತೀನಿ ಈಗ, ಆಯಿತಾ? ಕಳ್ಳನ ಮಗ ಇಷ್ಟೊಂದು ಕಳ್ಳ ಕಂಚೆ ಆಟ ಆಡ್ತಿದ್ದಾನ? ನನಗೆ ಗೊತ್ತಿಲ್ವಲ್ಲ ಈ ಮನೇಲಿದ್ದು.
ತಾಯಿ ಆದವಳು ನೆಟ್ಟಗಿದ್ರೆ ತಾನೆ ಮಗ ಒಳ್ಳೆ ಬುದ್ಧಿ ಕಲಿಯೋಕ್ಕೆ ಸಾಧ್ಯ. ಎಂಥ ಹೋಟೆಲ್ ಎಂಥ ಹುಳ ಹುಟ್ಟುಬಿಡ್ತಪ್ಪ ದೇವ್ರೇ. ನೀರಿಕ್ಕಿ ಮನೆಗೆ ಹೋಗೋಣ. ಏಯ್ ನಿಂತ್ಕೊಳ್ಳ ಇಲ್ಲಿ. ಏನತ್ತೆ ಕೂಗಿದ್ರಲ್ಲ, ಎಲ್ಲೇ ಹೋಗಿದ್ದೆ ಇಷ್ಟ ತನಕ? ಎಲ್ಲಿ ಊರು ಸುತ್ತಕ್ಕೆ ಹೋಗಿದ್ದೆ? ಎಲ್ಲೂ ಇಲ್ಲ ಅತ್ತೆ, ಹಿಂದ್ಗಡೆ ಬಟ್ಟೆ ತೊಳೆದಾಗ್ತಿದ್ದೆ, ಹಂಗೆ ಒಂಚೂರು ಒಣಗಾಕ್ಬರೋಣ ಅಂತ ಹೊರಕ್ಕೆ ಹೋಗಿದ್ದೆ. ನಾನು ಅಷ್ಟೊತ್ತಿಂದ ಕೂಗ್ತಿದ್ದೀನಿ, ಅಷ್ಟು ಕೇಳಿಸಲ್ವ ನಿನಗೆ? ಮನೆಯಲ್ಲಿ ಕೆಲಸ ಮಾಡ್ದಲೆ ಸುಮ್ಮನೆ ಕೂತ್ಕೊಂಡ್ರೆ ಎಲ್ಲನೂ ಕೇಳಿಸುತ್ತೆ, ಅದೇ ಕೆಲಸ ಮಾಡೋರಿಗೆ ಏನು ಕೇಳಿಸಲ್ಲ. ಹಂಗಂತ ನಾನೇನು ದಂಡ್ಪಿಂಡ ಏನೇ? ಅದನ್ನು ಬಾಯಿ ಬಿಟ್ಟು ಬೇರೆ ಹೇಳಬೇಕಾ? ನೀವಾಗೆ ಅಂದ್ಕೊಂಡ್ರಲ್ಲ, ಸದ್ಯ ಪುಣ್ಯ. ಇತ್ತೀಚೆಗೆ ನಿನ್ನ ಮಾತು ಜಾಸ್ತಿ ಆಗ್ತಾಯಿತ್ತು ಕಣೆ. ಕಾಲ ತಕ್ಕನಂಗೆ ನಾವು ಬದಲಾಗಬೇಕು, ಇದೇ ಜಗದ ನಿಯಮ. ಏನು ಇತ್ತೀಚೆಗೆ ನಾಲ್ಗೆ ತುಂಬ ಉದ್ದ ಆಗ್ತೈತೆ, ಕಟ್ ಮಾಡಬೇಕಾದನಾ? ಇನ್ನು ಮುಂದೆ ನೀವು ಹೇಳ್ದಂಗೆ ಏನೂ ನಡೆಯಲ್ಲ. ಇನ್ಮೇಲೆ ನಾನು ಹೇಳ್ತೀನಿ, ನೀವೆಲ್ಲ ಕೇಳ್ತಾ ಇರಬೇಕಷ್ಟೇ. ಇನ್ಮೇಲೆ ನಿಮ್ಮ ಕಾಲ ಮುಗೀತು, ಈಗ ಏನಿದ್ರು ನನ್ನ ಕಾಲ. ಅತಿಯಾಗಿ ಮಾತಾಡ್ರೆ ಮನೆ ಬಿಟ್ಟು ಹೊರಗೆ ಹಾಕ್ತೀನಿ. ಹೌದಾ? ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ತೀರಾ? ನಾನೇ ನೋಡಿ ಬಂದಿಲ್ಲ ಅತ್ತೆ. ಹೌದು, ಅನ್ನಂಗೆ 4 ಜನದ ಮುಂದೆ ತಾಳಿ ಕಟ್ಟಿಸ್ಕೊಂಡು ಮನೆಗೆ ಮಳೆ ಹೊಡ್ಸ್ಕೊಂಡು ಬಂದಿದ್ದೀನಿ. ಈ ಮನೇಲಿ ನಿಮಗೆ ಎಷ್ಟು ಅಧಿಕಾರ ಐತೆ, ನನಗೂ ಅಷ್ಟೇ ಅಧಿಕಾರ ಐತೆ. ಅಧಿಕಾರದ ಬಗ್ಗೆ ನೀವು ಮಾತಾಡಬೇಡ. ಏನಪ್ಪ ಅಂದರೆ ನೀವು ಸ್ವಲ್ಪ ಮುಂದೆ ಬಂದಿರ, ನಾನು ಸ್ವಲ್ಪ ಹಿಂದೆ ಬಂದಿದ್ದೀನಿ ಅಷ್ಟೇ. ಎಲ್ಲ ಇವಳ ನನಗೆ ಎದುರು ಮಾತಾಡೋಷ್ಟು ದೊಡ್ಡಳಾಗ್ಬಿಟ್ಲ ಇವಳು. ನಿಮ್ಮ ಬುದ್ಧಿ ಮಾತೇನಿದ್ರೆ ನಿಮ್ಮ ಮಗನ ಹತ್ರ ಹೇಳ್ರಿ, ನನ್ನ ಹತ್ರ ಅಲ್ಲ. ನಾನು ಇನ್ನು ಹೊರಡ್ತೀನಿ, ನನಗೆ ಕೆಲಸ ಇದೆ. ಓಕೆ ಫ್ರೆಂಡ್ಸ್, ಈ ಕಥೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಕತೆ ಇಷ್ಟ ಆಯ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಮಾಡೋದು ಮರಿಬೇಡ್ರಿ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ನಾವೇ ನೋಡ್ತಿದ್ದೀವಿ. ಬಾಯ್.